ಅವನ ಥರ ತಲೆ ಹಿಡ್ಕೊಂಡು ಅವಿ ವ್ಯವಹಾರ ಮಾಡ್ಕೊಂಡು ನಾವು ಬದುಕ್ತಲ್ಲ. ಅವ್ನಿಗೇನು ಬೇಕು? ತಲೆ ಹಿಡ್ಕೊಂಡು ವ್ಯವಹಾರ ಮಾಡೋಕೆ ಜೀವನ ಬೇಕು. ಅವ್ನೊಂದು ಸ್ವಲ್ಪ ಇಂಪ್ರೂವ್ ಆಗಬೇಕು. ಆಟೋದವ್ರು ಇಲ್ಲಿಂದ ಬಂದವ್ರೆ ಅಂತ ಅಂತಾನೆ. ಅವ್ರ ಅಪ್ಪ ಏನು ಇಲ್ಲೇ ಓಡಿಸಿದ್ನಾ? ಬೈಕ್ ಟ್ಯಾಕ್ಸಿ ಇರೋದ್ರಾಗ ಲಂಚ ತಿಂದಿರ್ತಾನೆ, ತತ್ತೀನಿ ಅಂತ ಅಂತೆ. ಲಾಯರ್ ಅನ್ನೋಕೆ ನಾಲಾಯಕು. ಬೇರೆ ಎಲ್ಲೆಲ್ಲ ಹೋಗಿ ಹೊಡ್ಸ್ಕೊಂಡ್ ಬಂದಿದ್ದಾನೆ ಆಗಲೇ. ಇನ್ನೊಂದ್ಸಲಿ ಆಟೋದವ್ರ ಸುದ್ದಿ ಬತ್ತು ಅಂತ ಅಂದ್ರೆ ಆಟೋದವ್ರು ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ. ಬೆಂಗಳೂರೊಳಗೆ ಇರಂಗಿಲ್ಲ ಅವನು. ಈಗ 3 ಲಕ್ಷ ಬಂಡವಾಳ ಹಾಕಿರ್ತೀವಿ, ಅವ್ರು 20 ಸಾವಿರ ಸೆಕೆಂಡ್ ಹ್ಯಾಂಡ್ ಗಾಡಿ ತರ್ತಾರೆ, ಬೈಕ್ ಟ್ಯಾಕ್ಸಿ ಹೊಡಿತಾರೆ. ಅವ್ರ ತಗೋಗಿ ಅದು ಇದು ಮಾಡ್ತಾನೆ, ತಲೆ ಹಿಡಿತಾನೆ, ಜೀವನ ಮಾಡ್ಕೊ ಅನ್ನ ಮಾಡ್ಕೊ ಬರ್ತಾನೆ. ಅವ್ನು ಬರೀ ಮಾತಾಡೋದು ಅಷ್ಟೇ ಅವ್ನ ಜೀವನ. ಮೇಡಮ್ ಅವನೇನು ಮೇಡಮ್ ಮಾತಾಡೋದು? ಅವ್ರು ಅಲ್ಲಿಂದ ಬಂದವ್ರು ಇಲ್ಲಿಂದ ಬಂದವ್ರೆ ಅಂತ. ನಾವು ಅಲ್ಲಿಂದ ಬಂದ್ರೆ ಇಲ್ಲಿಂದ ಬಂದು ನಿಯತ್ತಾಗಿ ದುಡ್ಕೊಂಡಿದ್ದೀವಿ. ಅವನ ಥರ ತಲೆ ಹಿಡ್ಕೊಂಡು ಅವಿ ವ್ಯವಹಾರ ಮಾಡ್ಕೊಂಡು ನಾವು ಬದುಕ್ತಲ್ಲ. ಅವನು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅದನ್ನ ಮಾಡ್ಕೊಂಡು ಇದನ್ನ ಮಾಡ್ಕೊಂಡೇ ಬದವನೆ. ನಾವೇನು ಮಾಡ್ತಾ ಇದ್ದೀವಿ? ನಿಯತ್ತಾಗಿ ದುಡಿತಾ ಇದೀವಿ, ನಿಯತ್ತಾಗಿ ಇರ್ತಾ ಇದ್ದೀವಿ. ಅವನ ಥರ ತಲೆ ಹಿಡ್ಕೊಂಡು ವ್ಯವಹಾರ ಮಾಡಲ್ಲ ನಾವು. ಇವಾಗ ಅವ್ರು ಹೇಳ್ತಾ ಇದ್ದಾರೆ ಆಟೋದವ್ರು 25 ಲಕ್ಷ ಜನ ಇದಾರಂತೆ, ಅದು ಎಲ್ಲ ಫೇಕ್ ಅಂತೆ ಅವರೆಲ್ಲ. ಮೇಡಮ್ ಫೇಕ್ ಆದ್ರೆ ಶೋರೂಮಿಂದ ಏನು ಕೊಡ್ತಾರೆ ಮೇಡಮ್? ಆಟೋನ ಶೋರೂಮಿಂದ ಏನು ಕೊಡ್ತಾರೆ ಹೇಳಿ? ಪರ್ಮಿಟ್ ಬಂದಿಲ್ಲ, ಬರ್ತಿದೆ ಅಷ್ಟೇ. ಎಲ್ಲ ಕಡೆಯಿಂದ ಪರ್ಮಿಟ್ ಬರ್ತಿದೆ. ಶೋರೂಮಿಂದ ಹೇಳಿದ್ಮೇಲೆ ಇನ್ಸೂರೆನ್ಸು ಡಾಕ್ಯುಮೆಂಟ್ಸು ಮತ್ತು ಪ್ರತಿಯೊಂದು ಇರುತ್ತಲ್ವಾ? ಶೋರೂಮಿಂದ ಇಳಿದ್ಮೇಲೆ ಎಲ್ಲ ಇನ್ಸೂರೆನ್ಸ್ ಕೊಡೋದಂತ ಆಲ್ಟಿವದನು. ಎಲ್ಲ ಇಲ್ಲದೇ ಚೆಕಿಂಗ್ ಇಲ್ಲದೇ ಕೊಡೋದನ್ನು ಆಲ್ಟಿವದನು. ಅವ್ನಿಗೇನು ಬೇಕು? ತಲೆ ಹಿಡ್ಕೊಂಡು ವ್ಯವಹಾರ ಮಾಡೋಕ್ಕೆ ಜೀವನ ಬೇಕು. ಅವನೊಂದು ಸ್ವಲ್ಪ ಇಂಪ್ರೂವ್ ಆಗಬೇಕು. ಅದು ಇದು ಮಾತಾಡ್ತಾನೆ. ಆಟೋದವ್ರು ಇಲ್ಲಿಂದ ಬಂದವ್ರೆ ಅಂತ ಅಂತಾನೆ. ಅವ್ರ ಅಪ್ಪ ಏನು ಇಲ್ಲೇ ಓಡಿಸಿದ್ನಾ? ನಮ್ಮ ಆಟೋದ್ರೆ ಇಲ್ಲಾಂದ್ರೆ ಅವ್ರ ಅಪ್ಪ ಉಡ್ಸೋಕೆ ಹೋಯ್ತಿದ್ನಾ? ಏನು ಮಾಡ್ತಿದ್ದ? ಏನೂ ಮಾಡ್ತಿರ್ಲಿಲ್ಲ. ಆಟೋದವ್ರು ಇರೋದ್ರಿಂದ ಬೆಂಗಳೂರಲ್ಲಿ ಜೀವನ ನಡೀತಿದೆ. ಒಂದು ಆಟೋ ಇಲ್ಲ ಅಂತ ಅಂದರೆ ಯಾವ್ದ್ರಲ್ಲಿ ಹೋಯ್ತಾರೆ? ಯಾವ್ದ್ರಲ್ಲಿ ಹತ್ತಾನೆ ಹೋಗ್ತಾರೆ ಹೇಳಿ? ಈಗ ಎಮರ್ಜೆನ್ಸಿ ಇರ್ತಾರೆ. ಆಟೋದ್ರೆ ಇಲ್ಲಿಂದ ಅಲ್ಲಿ ಹೋಗ್ಬೇಕು, ಮೆಟ್ರೋ ಇಲ್ಲಿ ನಿಲ್ಲುತ್ತೆ ಅಷ್ಟೇ. ಇಲ್ಲಿಂದ ಅಲ್ಲಿಗೆ ಎಮರ್ಜೆನ್ಸಿ ಹೋಗ್ಬೇಕು ಅಂದ್ರೆ ಯಾವ್ದ್ರಲ್ಲಿ ಹೋಗ್ತಾರೆ? ಮತ್ತೆ ಅವನಿಗೇನು ಮಾತಾಡಬೇಕು, ಬರೀ ಅಲ್ಲಿ ಇಲ್ಲಿ ಅದು ಇದು ತಲೆ ಹಿಡ್ಕೊಂಡು ಮಾತಾಡೋದು, ಅದು ಇದು ಜೀವನ ಮಾಡ್ಕೊಂಡಿರೋದು ಅಷ್ಟೇ ಅವ್ನ ಕೆಲಸ, ಇನ್ನೇನಿಲ್ಲ ಅಲ್ಲಿ. ಅದೇ ಬೈಕ್ ಟ್ಯಾಕ್ಸಿನ ನಾನು ಮತ್ತೆ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಅವನ್ನೆಲ್ಲ ಅವ್ರ ಮನೆಯವ್ರು ಒಂದು 10 ಜನ ಬೈಕ್ ಟ್ಯಾಕ್ಸಿ ಹೊಡಿ ತರ್ಬೋದು, ಅದಕ್ಕೆ ತತ್ತೀನಿ ಅಂತ ಅಂತಾನೆ. ಬೈಕ್ ಟ್ಯಾಕ್ಸಿ ಇರೋದ್ರಾಗ ಲಂಚ ತಿಂದಿರ್ತಾನೆ, ತತ್ತೀನಿ ಅಂತ ಅಂತಾನೆ. ಬೈಕ್ ಟ್ಯಾಕ್ಸಿ ಇರೋದ್ರಾಗ ಲಂಚ ತಿಂದಿರ್ತಾನೆ, ರ್ಯಾಪಿಡೋದ್ರಾಗ ಲಂಚ ತಿಂದಿರ್ತಾನೆ, ಬೈಕ್ ಟ್ಯಾಕ್ಸಿ ತರಬೇಕು ಅಂತ ಅಂತಾನೆ. ಅಲ್ಲ, ಒಬ್ರು ಲಾಯರ್ ಆಗಿ ಜವಾಬ್ದಾರಿಯಾಗಿರುವಂತಹ ರೀತಿ ಮೇಡಮ್ ಅವ್ನು ಲಾಯರು ಅಂತ ಅನ್ನೋಕ್ಕೆ ನಾಲಾಯಕು ಮೇಡಮ್. ಅವನು ನಿಜವಾಗ್ಲು ಲಾಯರ್ ಅನ್ನೋಕ್ಕೆ ನಾಲಾಯಕು. ಲಾಯರೇ ಅಲ್ಲ ಅವನು. ಅದ್ರ ಬದಲು ಬೇರೆ ವ್ಯವಹಾರ ಮಾಡ್ಕೊಂಡಿದ್ರು ಆಯ್ತದೆ. ಲಾಯರ್ ಆಗಿರೋ ಬದಲಿಗೆ ಆ ಜೀವನ ಮಾಡ್ಕೊಂಡಿದ್ರು ಆಗುತ್ತೆ. ಅವನು ಲಾಯರ್ ಹೆಸರು ಲಾಯರ್ ಅವತ್ತು ಇದು ವಂಶಕ್ಕೇನೆ ಇದು ಅವಮಾನ ತರ್ತಾನೆ ಅವನು. ಸುಮ್ಮನೆ ಲಾಯರ್ ಆಗಿರೋದೇ ವೇಸ್ಟ್ ಅವನು. ಆಟೋದವ್ರ ಬಗ್ಗೆ ಕೆಣಿಕೊಂಡ್ ಬಂದವನು. ಇವಾಗ ಇನ್ನೊಂದ್ಸಲಿ ನಾ ಬತ್ತು ಅಂತ ಅಂದರೆ ಅವ್ನಿಗೆ ಏನಾಗೋದೇ ಅಂತ ಅವ್ನಿಗೆ ಗೊತ್ತಿರಲ್ಲ ಅಷ್ಟೇ. ಹಾಂ, ಅದೇನೇ ಮೇಡಮ್. ಇವಾಗ ಒಂದ್ಸಲಿ ನಾವು ಬಿಟ್ಟಿದ್ದೀವಿ ಓಲಿ ಅಂದ್ಬಿಟ್ಟು ಇನ್ನೊಂದ್ಸಲಿ ಬತ್ತು ಅಂದರೆ ಬೇರೆ ಎಲ್ಲೆಲ್ಲ ಹೋಗಿ ಹೊಡ್ಸ್ಕೊಂಡ್ ಬಂದಿದ್ದಾನೆ ಆಗಲೇ. ಇನ್ನೊಂದ್ಸಲಿ ಆಟೋದವ್ರ ಸುದ್ದಿ ಬತ್ತು ಅಂತ ಅಂದರೆ ಆಟೋದವ್ರು ಏನು ಮಾಡ್ತಾರೆ ಅಂತ ಅವ್ನಿಗೆ ಗೊತ್ತಿರಲ್ಲ ಅಷ್ಟೇ. ಬೆಂಗಳೂರೊಳಗೆ ಇರಂಗಿಲ್ಲ ಅವನು. ಎಲ್ಲ ಬೇರೆ ಕಡೆ ದೇಶಕ್ಕೆ ಹೋಗಿ ಅನ್ನ ಹಾಕೊಂಡು ತಿನ್ಬೇಕಾಗತ್ತೆ. ಆಮೇಲೆ ಮೇಡಮ್ ಏನಕ್ಕೆ ಮೀಟ್ರ್ ಹಾಕಲ್ಲ ಮೇಡಮ್? ಮೀಟ್ರ್ ಹಾಕೊಂಡು ಹೋಯ್ತೀವಿ, ಎಲ್ಲ ಒಬ್ಬರು ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ಕೆಲವರು ಅದೇ ಥರ ಮಾಡಲ್ಲ. ಎಲ್ಲ ಒಬ್ಬೊಬ್ಬರು ಬಂದಿರ್ತಾರೆ ಪುಡಾರಿಗಳು ಅಂತ ಅಂದ್ಬಿಟ್ಟು ಎಲ್ಲ ಮಾಡಲ್ಲ. ಹಾಂ, ಮತ್ತೆ ಬೇರೆ ಯಾರು ಬರ್ತಾರೆ ಮೇಡಮ್? ಈಗ ಬಾಣ್ತಿರಿಗೆ ಉಚಿತವಾಗಿ ಕರ್ಕೊಯ್ತೀವಿ ಅಂತ ಹೇಳ್ತೀವಿ, ಉಚಿತವಾಗಿ ಕರ್ಕೊಯ್ತೀವಿ. ಮಾಡಿಲ್ಲ ಅಂತ ಬೇಕಾದ್ರೆ ಮಾಡಿಲ್ಲ ಅಂತ ಅನ್ಲಿ. ಈಗ ವಯಸ್ಸಾದವ್ರು ಅಡ್ಡೆ ಹಾಕೋರು ಕರ್ಕೊಯ್ತೀವಿ, ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತೀವ? ಪ್ರತಿಯೊಂದು ಮಾಡ್ತೀವಿ. ಎಲ್ಲ ಪುಡಾರಿಗಳು ಬಂದ್ ಮಾಡಿರ್ತಾರೆ ಅಂದ್ಬಿಟ್ಟು ಎಲ್ಲ ಮಾಡಲ್ಲ ಮೇಡಮ್. ಬೈಕ್ ಟ್ಯಾಕ್ಸಿ ಅಂತ ಅಂದ್ರೆ ಏನಂತ ಅಂದ್ರೆ ಇವಾಗ ಒಬ್ಬರು ಬುಕ್ ಮಾಡ್ಕೊಂಡು ಹೋಗ್ತಾರಲ್ವ, ಅದೇನು ನಮ್ಗೇನು ಪ್ರಾಬ್ಲಮ್ ಇಲ್ಲ. ಹೇಳ್ತೀನಿ ಕೇಳ್ಕೊಳ್ಳಿ. ಮಾಡಲಿ, ಇಲ್ಲಿ ಬೈಕ್ ಟ್ಯಾಕ್ಸಿನ ಮಾಡಲಿ, ಎಲ್ಲ ಮಾಡಲಿ ಬಿಡಿ. ಈಗ 3 ಲಕ್ಷ ಬಂಡವಾಳ ಹಾಕಿರ್ತೀವಿ, ಅವ್ರು 20 ಸಾವಿರ ಸೆಕೆಂಡ್ ಹ್ಯಾಂಡ್ ಗಾಡಿ ತರ್ತಾರೆ, ಬೈಕ್ ಟ್ಯಾಕ್ಸಿ ಹೊಡಿತಾರೆ. ಈಗ ಆಂಧ್ರ ಗಾಡಿಗಳೆಲ್ಲ ಬಂದು ಬೈಕ್ ಟ್ಯಾಕ್ಸಿ ಹೊಡಿತಾಕ್ ಹೋಗ್ತವೆ. ನಾವಿಲ್ಲಿ 3 ಲಕ್ಷ ಬಂಡವಾಳ ಹಾಕೊಂಡು ನಾವೇನು ಮಾಡೋದು? ಏನು ಮಾಡೋದು ಹೇಳಿ? ಯಾರಿಗೆ ಅದೆಲ್ಲ ಎಲ್ಲ ಅರ್ಥ ಆಗುತ್ತೆ ಮೇಡಮ್? ಅವ್ನಿಗೆ ಬರೀ ಅವ್ರ ಮನೆ ಹೋಗಿ ಅನ್ನ ತಿನ್ಕೊಂಡು ಇದು ಬರೀ ಅದು ಹೇಳ್ಕೊಂಡು ಅನ್ನ ತಿನ್ಕೊಂಡು ಬದುಕೋದು ಅವ್ನ ಜೀವನ. ಎಲ್ಲ ಅರ್ಥ ಆಗುತ್ತೆ ಅವ್ನಿಗೆ. ಅವ್ರ ತಗೋಗಿ ಅದು ಇದು ಮಾಡ್ತಾನೆ, ತಲೆ ಹಿಡಿತಾನೆ, ಜೀವನ ಮಾಡ್ಕೊ ಅನ್ನ ಉಣ್ಕೊ ಬರ್ತಾನೆ. ಅವ್ನು ಬರೀ ಮಾತಾಡೋದು ಅಷ್ಟೇ ಅವ್ನ ಜೀವನ, ಇನ್ನೇನಿದೆ ಅಲ್ಲಿ? ಹಾಂ, ಅದಕ್ಕೋಸ್ಕರ ಲಾಯರ್ ಜಗದೀಸ್ಕೋದು ಬೇಕಷ್ಟೇ ಮೇಡಮ್. ಮುಂದೆ ಪರಿಣಾಮ ಆಟೋದವ್ರು ಏನು ತೋರಿಸ್ಬೇಕು ತೋರಿಸಿ ಮೇಡಮ್, ಅಷ್ಟೇ. ಈಗ ಒಂದ್ಸಲಿ ಆಟೋದವರು ಅಂತ ಬರೀ ಮಾತಾಡೋದಕ್ಕೆ ಬಿಟ್ಟಿದ್ದೀವಿ, ಮುಂದೆ ಪರಿಣಾಮ ಏನು ತೋರಿಸ್ಬೇಕು ಅದು ತೋರಿಸ್ತೀವಿ.